ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ ನಾನು ನಿಮಗೆ ಮಾರ್ಕೆಟ್ ರೀತಿ ಬನಾನಾ ಚಿಪ್ಸ್ ಮನ್ಯಾಗ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡ್ರಿ. ಬನಾನಾ ಚಿಪ್ಸ್ ಅಂದರೆ ಯಾವ ಮಕ್ಕಳಿಗೆ ಇಷ್ಟ ಇಲ್ಲ ಹೇಳ್ರಿ, ಎಲ್ಲರಿಗೂ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಆ ಬನಾನಾ ಚಿಪ್ಸ್ನ ಮನ್ಯಾಗ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ರೀ ಫ್ರೆಂಡ್ಸ್. ಸ್ಕಿಪ್ ಮಾಡ್ದ ವಿಡಿಯೋ ಪೂರ್ತಿಯಾಗಿ ನೋಡ್ರಿ. ಬನ್ರಿ ಹೆಂಗೆ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ವಾಟೆ ತೊಗೊಂಡೇನು ನೋಡ್ರಿ ನಾನು. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೋಬೇಕ್ರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನೋಡ್ರಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಹಾಕಿರೋ ಉಪ್ಪೆಲ್ಲ ಕರಗಬೇಕ್ರಿ. ಅದಕ್ಕೆ ನಾ ಇದನ್ನ ಮೊದಲು ಮಾಡ್ಕೊಳಕತ್ತೇನೆ ರೀ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ರಿ, ಅಂದ್ರೆ ಉಪ್ಪೆಲ್ಲ ಚೆನ್ನಾಗಿ ಕರಗ್ತೈತಿ. ಇದನ್ನ ಸೈಡಕ್ಕೆ ಇಡೋಣ್ರಿ. ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟೇನಿ ನೋಡ್ರಿ. ಅದಕ್ಕೆ ಎಣ್ಣೆ ಹಾಕೊಂಡೇನಿ ನೋಡ್ರಿ. ಇವನ್ನ ನೀವು ಕೊಬ್ಬರಿ ಎಣ್ಣೆಗೂ ಕರ್ಕೋಬಹುದ್ರಿ ಫ್ರೆಂಡ್ಸ್. ನಾನು ನಾರ್ಮಲ್ ಎಣ್ಣೆ ಒಳಗನ ಕರದೇನಿ. ನೀವು ಬೇಕಂದ್ರೆ ಕೊಬ್ಬರಿ ಎಣ್ಣೆಗೆ ಕರೆದ್ರೆ ತುಂಬ ಚೆನ್ನಾಗಿರ್ತಾವ್ರಿ ಅವು. ಈ ಎಣ್ಣೆ ಕಾಯಕ್ಕೆ ಬಿಡ್ಕೊಂಡ್ರಿ. ಬನ್ರಿ ಈಗ ಚಿಪ್ಸ್ ಮಾಡೋದು ಹೆಂಗೆ ಅಂತ ತೋರಿಸ್ತೇನೆ ರೀ. ನೋಡ್ರಿ, ಈ ರೀತಿ ಹಸಿ ಬಾಳೆಕಾಯಿ ತೊಗೋಬೇಕ್ರಿ. ಮೊನ್ನೆ ದೀಪಾವಳಿಗೆ ನಮ್ಮ ತವ್ರ ಮನೆಗೆ ಹೋಗಿದ್ನಿರೇ, ಅಲ್ಲಿ ತೋಟದಾಗ ಹಸಿ ಬಾಳೆಹಣ್ಣು ತೊಗೊಂಡು ಬಂದೇನಿ ನೋಡ್ರಿ. ಈ ರೀತಿ ಹಸಿ ಇರಬೇಕ್ರಿ, ಒಟ್ಟ ಹಣ್ಣಾಗಿರ್ಬಾರ್ದ್ರಿ. ಈಗ ಬನ್ರಿ ಚಿಪ್ಸ್ ಮಾಡೋಣ. ಚಿಪ್ಸ್ ಮಾಡೋಕ್ಕೆ ಎಟ್ಟು ಬೇಕಲ್ರಿ ಅಷ್ಟೇ ಬಾಳೆಹಣ್ಣು ಕಟ್ ಮಾಡ್ಕೋಬೇಕ್ರಿ. ಇದು ಭಾಳ ಜಿಗಿ ಇರ್ತೈತ್ರಿ ಬಾಳೆಹಣ್ಣದು. ಮೊದಲಿಗೆನೆ ಸ್ವಲ್ಪ ಕೈಗೆ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಮಾಡ್ರಿ, ಇಲ್ಲಾಂದ್ರೆ ಆ ಜಿಗಿ ಹೋಗೋದೇ ಇಲ್ಲ ನೋಡ್ರಿ ಫ್ರೆಂಡ್ಸ್. ನಾ ಇಲ್ಲ ಒಂದು 5 ಬಾಳೆಹಣ್ಣು ತಗೊಂಡೇನ್ರಿ. ಬಾಳೆಕಾಯಿ ರೀ, ಹಣ್ಣಲ್ಲ, ಬಾಳೆಕಾಯಿ. ಈ ರೀತಿ ಎರಡು ಸೈಡ್ದು ಕಟ್ ಮಾಡ್ಕೋಬೇಕು ನೋಡ್ರಿ. ಮಾಡಿ ಹಿಂಗೆ ಮೇಲ್ಗಡೆ ಇರುವ ಸಿಪ್ಪಿ ಎಲ್ಲ ತಕ್ಕೋಬೇಕ್ರಿ. ಒಂದು ಚಾಕುಲೆ ಹಿಂಗೆ ಮೇಲ್ಗಡೆ ಸಿಪ್ಪೆ ಎಲ್ಲ ತಕ್ಕೋಬೇಕು ನೋಡ್ರಿ. ಎಲ್ಲ ಕಡೆದು ಹಿಂಗೆ ತೆಗಿಬೇಕ್ರಿ. ಭಾಳ ಈಸಿಯಾಗಿ ಬರ್ತೈತ್ರಿ, ಅದಕ್ಕೇನು ಕಷ್ಟಪಡೋ ಅವಶ್ಯಕತೆನೇ ಇಲ್ಲ. ಒಂದು ಚಾಕು ತಗೊಂಡು ಈ ರೀತಿ ಚೆನ್ನಾಗಿ ಎಲ್ಲ ಕಡೆ ಸಿಪ್ಪಿನೂ ತಕ್ಕೋಬೇಕು ನೋಡ್ರಿ. ನೀವು ಮಕ್ಕಳು ಸ್ಕೂಲ್ದಿಂದ ಬಂದ ತಕ್ಷಣ ಈ ರೀತಿ ಚಿಪ್ಸ್ ಮಾಡಿಡ್ರಿ, ಮಕ್ಕಳಂತೂ ಭಾಳ ಇಷ್ಟಪಟ್ಟು ತಿಂತಾವೆ ನೋಡ್ರಿ. ಟೀ ಜೊತೆನೂ ತುಂಬ ಚೆನ್ನಾಗಿರ್ತಾವ್ರಿ. ಹಿಂಗೆ ಎಲ್ಲ ಕಡೆದು ಸಿಪ್ಪಿ ತಕ್ಕೋಬೇಕು ನೋಡ್ರಿ. ಈ ರೀತಿ ತೆಗಿಬೇಕ್ರಿ. ಈಗ ಚಿಪ್ಸ್ ಮಾಡೋಣ ಬನ್ರಿ. ಎಣ್ಣೆ ಅಂತೂ ಮೊದಲೇ ಇಟ್ಟಿದ್ದೀವ್ರಿ, ಎಣ್ಣೆ ಕಾದೈತಿ. ಈ ರೀತಿ ಆಲೂಗಡ್ಡೆ ಚಿಪ್ಸ್ ಮಾಡೋ ಮನೆ ಇರ್ತೈತಲ್ರಿ, ಅದರಲ್ಲೇ ಹಿಂಗೆ ತುರ್ಕೋಬೇಕು ನೋಡ್ರಿ. ಬಟಾಟಿ ಚಿಪ್ಸ್ ಮಾಡ್ತೀವಲ್ರಿ, ಅದ ಮನೇಲೇನ ಈ ರೀತಿ ಹೆರಿಬೇಕ್ರಿ. ಅಂಗಡ್ಯಾಗ ಮಾಡೋರು ಎಲ್ಲ ಹಿಂಗೆ ಮಾಡ್ತಾರ್ರಿ. ನಿಮಗೆ ಇನ್ನೂ ಒಂದು ರೀತಿ ತೋರಿಸ್ತೀನಿ ರೀ, ಸ್ಕಿಪ್ ಮಾಡಿಬಿಡ್ರಿ ಫ್ರೆಂಡ್ಸ್. ರೀತಿ ಚೆನ್ನಾಗಿ ಎಣ್ಣೆಗನ ಡೈರೆಕ್ಟಾಗಿ ಹೆರ್ಕೋಬೇಕು ನೋಡ್ರಿ. ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಅನೇಕ ರೀತಿಯ ಸ್ನ್ಯಾಕ್ಸ್ ರೆಸಿಪಿಗಳು ಅದಾವ್ರಿ. ಭಾಳ ರೆಸಿಪಿಗಳು ಅದಾವ್ರಿ. ಇನ್ಸ್ಟಂಟಾಗಿ ಇನ್ನೇನು ಮಕ್ಕಳು ಸ್ಕೂಲ್ದಿಂದ ಬರ್ತಾರ ಅಂದ ತಕ್ಷಣ ನೀವು ಮಾಡಿಕೊಡ್ಬೋದ್ರಿ, ಅಂಥವು ರೆಸಿಪಿಗಳು ಅದಾವ್ರಿ. ಒಂದ್ಸಲ ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ನ ಚೆಕ್ ಮಾಡಿರಿ.
ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರ್ತೈತಿ. ನೀವು ಮೊದಲು ನೋಡ್ಬೋದ್ರಿ. ನಾವು ಮೊದಲು ಮಾಡಿಟ್ಕೊಂಡಿದ್ದೀವಲ್ರಿ ಅರಿಶಿನ ಉಪ್ಪು ಹಾಕಿ ಅದನ್ನು ಇದಕ್ಕೆ ಹಾಕ್ಕೋಬೇಕು ನೋಡ್ರಿ. ಹುಷಾರ್ರಿ ಫ್ರೆಂಡ್ಸ್, ಸ್ವಲ್ಪ ಎಣ್ಣೆ ಸಿಡಿತೈತ್ರಿ, ದೂರ ನಿಂತು ಹಾಕ್ರಿ. ನೀರು ಬೇರೆ ಹಾಕಿರ್ತೀವಲ್ರಿ, ಅದಕ್ಕೆ ಸ್ವಲ್ಪ ಎಣ್ಣೆ ಸಿಡಿತೈತ್ರಿ. ಸ್ಟಾರ್ಟಿಂಗು ದೂರ ನಿಂತು ಅದನ್ನ ಹಾಕ್ಕೊಡ್ರಿ. ಸ್ಟಾರ್ಟಿಂಗ್ ಹಾಕಿದ ಕೂಡಲೇ ಸ್ವಲ್ಪ ಸಿಡಿತೈತ್ರಿ ನೋಡ್ರಿ. ನಮ್ಮ ಚೀಪ್ಸ್ ಎಲ್ಲ ಎಷ್ಟು ಕ್ರಿಸ್ಪಿಯಾಗಿ ರೆಡಿ ಆಗ್ಯಾವ ನೋಡ್ರಿ. ನಿಮಗೆ ಆವಾಜ್ ಕೇಳಿದ್ರೇ ಗುರ್ತಾಗ್ತೈತ್ರಿ ಚಿಪ್ಸ್ ಹೆಂಗೆ ರೆಡಿ ಆಗ್ಯಾವಂತ. ಇನ್ನೊಂದು ರೀತಿ ಮಾಡೋದು ಹೇಳ್ಕೊಡ್ತೀನಿ ಅಂದ್ರೆ ಅಲ್ರಿ, ಬರ್ರಿ. ಈ ರೀತಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗ್ದಿರೋ ಬಾಳೆಕಾಯಿನ ಒಂದು ಚಾಕುದಿಂದ ಕಟ್ ಮಾಡ್ಕೋಬೇಕು ನೋಡ್ರಿ. ಎಷ್ಟು ಸಾಧ್ಯ ಅಲ್ಲ ಅಷ್ಟು ತಿಳುವಾಗಿ ಕಟ್ ಮಾಡ್ಕೊಡ್ರಿ. ಭಾಳ ದಿಪ್ ಮಾಡಬೇಡ್ರಿ. ದಿಪ್ ಮಾಡ್ರೆ ಕುರ್ಕುರು ಆಗಂಗಿಲ್ಲ ನೋಡ್ರಿ, ಮೆತ್ತಗಾಗ್ತಾವ್ರಿ ಅವು. ಸ್ವಲ್ಪ ತಿಳುವಾಗಿ ಈ ರೀತಿ ಕಟ್ ಮಾಡ್ಕೊಡ್ರಿ. ನಿಮ್ಗೆ ಎಣ್ಣೆಗೆ ಹೇರೋದು ಭಯ ಅಂದ್ರೆ ಈ ರೀತಿ ಮೊದಲು ಹಿಂಗೆ ಕಟ್ ಮಾಡಿ ಇಟ್ಕೊಂಡು ಎಣ್ಣೆಗೆ ಹಾಕ್ಕೋಬೋದ್ರಿ. ಸ್ಲೈಸಸ್ಗಳನ್ನೆಲ್ಲ ಈ ರೀತಿ ಕೈಯಿಂದ ಬಿಡಿಸ್ಕೊಡ್ರಿ. ಹಿಟ್ಟು ತಿಳು ಆಗ್ಬೇಕು ನೋಡ್ರಿ. ಸಾಕು ಇಟ್ಟಾದ್ರೆ ಬನ್ರಿ ಇವನು ಎಣ್ಣೆಗೆ ಹಾಕೋನು. ಎಣ್ಣೆಗನ ಈ ರೀತಿ ಕೈಯಿಂದ ಹಾಕ್ಕೋಬೇಕು ನೋಡ್ರಿ. ಒಂದೊಂದು ಬಿಡಿಸಿ ಬಿಡಿಸಿ ಹಾಕ್ಬೇಕ್ರಿ. ನೋಡ್ರಿ ಎಲ್ಲ ಚಿಪ್ಸ್ ಅದಕ್ಕೆ ಹಾಕ್ಕೊಂಡು ನೋಡ್ರಿ. ಈ ಬನಾನಾ ಚಿಪ್ಸ್ ಅಂತೂ ಭಾಳ ಚೆನ್ನಾಗಾಗಿದ್ದು ರೀ ಫ್ರೆಂಡ್ಸ್. ನನ್ನ ಮಕ್ಕಳಂತೂ ಭಾಳ ಇಷ್ಟಪಟ್ಟು ತಿಂದರು. ಮಾರ್ಕೆಟ್ದಾಗಂತೂ ಭಾಳ ಕಾಸ್ಟ್ಲಿ ಇದಾವ್ರಿ ಇವು. ಮನ್ಯಾಗ ನಿಮ್ಮ ಬಾಳೆಕಾಯಿ ಸಿಕ್ತಿದ್ರೆ ಈ ರೀತಿ ಬನಾನಾ ಚಿಪ್ಸ್ ಮಾಡಿ ಮಕ್ಳಿಗೆ ಕೊಡ್ರಿ. ಭಾಳ ಇಷ್ಟಪಟ್ಟಂತೂ ಮಕ್ಕಳು ತಿಂತಾರೆ ನೋಡ್ರಿ. ಇದನ್ನು ಅದೇ ರೀತಿ ಕರ್ಕೋಬೇಕ್ರಿ. ಮೊದಲಿಗೆನೇ ಅದು ಅರಿಶಿನ ನೀರು ಹಾಕೋಬಾರ್ದ್ರಿ. ಸ್ವಲ್ಪ ನಮ್ಮ ಚಿಪ್ಸ್ಗಳೆಲ್ಲ ಸ್ವಲ್ಪ ಫ್ರೈ ಆಗ್ಬೇಕ್ರಿ, ಆಮೇಲೆ ಅದನ್ನ ಅರಿಶಿನ ನೀರು ಹಾಕೋಬೇಕ್ರಿ. ಮೊದಲಿಗೆ ಹಾಕೋಬೇಡ್ರಿ. ಭಾಳ ಕುರುಕುರು ಆಗಿದ್ದು ರೀ ನಮ್ಮ ಚಿಪ್ಸು. ನಿಮಗೆ ಆವಾಜ್ ಕೇಳಿಸ್ತೀನಿ ರೀ ಆಮೇಲೆ ನೋಡೂರಂತ ಎಷ್ಟು ಕ್ರಿಸ್ಪಿ ಆಗ್ಯಾವದಂತ ನಿಮಗೆ ಗುರ್ತಾಗ್ತೈತಿ ಆವಾಜ್ ಕೇಳಿದ್ರೆ. ನೋಡ್ರಿ ಎಷ್ಟು ಚಂದ ಕರಿಯಾಕತ್ತಾವ ನೋಡ್ರಿ. ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕ್ರಿ. ಜಲ್ದಿನ ತೆಗಿಬಾರ್ದ್ರಿ, ಮೆತ್ತಗಾಗ್ತಾವ ಜಲ್ದಿ ತೆಗೆದ್ರೆ. ಚೆನ್ನಾಗಿ ಕ್ರಿಸ್ಪಿ ಆಗ್ಬೇಕ್ರಿ ಅವು. ಎಲ್ಲ ಕರ್ದವ್ರಿ ಚಂದಂಗೆ. ಈಗ ತೆಗಿತೇನೆ ನೋಡ್ರಿ ಎಣ್ಣೆಗಿಂದ. ನಮ್ಮ ಉತ್ತರ ಕರ್ನಾಟಕದ ಇನ್ನೂ ಯಾವುದಾದ್ರೂ ರೆಸಿಪಿಗಳು ನಿಮಗೆ ಬೇಕಂದ್ರೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ನಾನು ಸ್ವಲ್ಪ ಸಮಯದಾಗ ಸ್ವಲ್ಪ ಸಾಮಾನಿಂದ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ. ಈ ಬನಾನಾ ಚಿಪ್ಸ್ ಅಂತೂ ನೀವು ಮನ್ಯಾಗ ಟ್ರೈ ಮಾಡಿರಿ ಫ್ರೆಂಡ್ಸ್. ಟ್ರೈ ಮಾಡಿ ಹೇಗೆ ಬಂದು ಅಂತ ನನಗೆ ಹೇಳ್ರಿ. ನೋಡ್ರಿ ಈಗ ಎಷ್ಟು ಕ್ರಿಸ್ಪಿ ಆಗ್ಯಾವ, ನಮ್ಮ ಕುರ್ಕುರು ಆಗ್ಯಾವ ಅಂತ ತೋರಿಸ್ತೀನಿ ರೀ. ಯಾವಾಗ ಕೇಳಿದ್ರೆ ಗುರ್ತಾಕಿರ್ಬೇಕ್ರಿ ನಿಮಗೆ ನಮ್ಮ ಬನಾನಾ ಚಿಪ್ಸ್ ಎಷ್ಟು ಚೆನ್ನಾಗಿ ಆಗ್ಯಾವಂತ. ನೀವು ನಿಮ್ಮ ಮಕ್ಕಳಿಗೆ ಒಂದ್ಸತಿ ಬನಾನಾ ಚಿಪ್ಸ್ ಮಾಡಿಕೊಡ್ರಿ ಫ್ರೆಂಡ್ಸ್. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ನೋಡ್ರಿ ಹೆಂಗಾಗ್ಯಾವಲ್ರಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್, ಟೇಕ್ ಕೇರ್.